ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಸಾಕ್ಷ್ಯ ಧಮಂತ್ ಸರ್ಪ್ರೈಸ್ ಅಂತೆ. ಈ ಕತ್ಲಲ್ಲಿ ಪರಿಚಯವೇ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈ ಮನುಷ್ಯ ಯಾಕೆ ಇಷ್ಟು ವಿಚಿತ್ರ? ಬೆಳಗ್ಗೆ ತಿಂಡಿಗೆ ಮುದ್ದೆ ಬೇಕಂತೆ, ರಾತ್ರಿ ಊಟಕ್ಕೆ ಉಪ್ಪಿಡ್ಬೇಕಂತೆ. ಎಷ್ಟು ಉಲ್ಟಾ ಆಸಾಮಿ ಇವ. ಇವತ್ತು ನನ್ನ ಹುಟ್ಟುಹಬ್ಬ ಎಂಬುದನ್ನು ಮರೆತು ಹೋಗಿದ್ದಾರೆ ಎನಿಸುತ್ತದೆ. ಮರೆಗುಳಿ. ಮಹಾರಾಣಿಯವರು, ನನ್ನ ಜಪ ಮಾಡಿದ್ದು ಮುಗಿದಿದ್ದರೆ ಕಾರಿನಿಂದ ಇಳಿದು ಬರ್ತೀರಾ? ಬರ್ತೀನಿ. ಹಿನ್ನೆಲೆಗೆ ಹೋಗಲಿ ಮಾರಾಯ. ಕಾರಿನಲ್ಲಿ ಕುಳಿತು ಕುಳಿತು ಬೆನ್ನು ನೋವು ಬಂದಿದೆ. ಆಕಾಶ ನೀಲಿ ಬಣ್ಣದ ಸೀರೆಯುಟ್ಟಿದ್ದ ಸಾಕ್ಷಿ ಕೆಳಗಿಳಿದಳು. ಸುತ್ತ ಕಣ್ಣಾಯಿಸಿದಳು. ಆಸಾಮಿ ಪುನಃ ಮಾಯವಾಗಿದ್ದ. ಅಲ್ಲ, ಇವನೇನು ಜಾದೂಗಾರನ ಇಲ್ಲ ಮಾಯಾಗಾರನ? ಶತ್ರುರವರ ಕಥೆಯಲ್ಲಿ ಬರುವ ಶತ್ರು ಪಾತ್ರದಂತೆ ಜಾದೂ ಮಾಡುತ್ತಾನಲ್ಲ. ನಾನೇನಾದರೂ ಅಪ್ಪಿತಪ್ಪಿ ಅರ್ಧ ಮನುಷ್ಯ ಅರ್ಧ ಮೋಹಿನಿಯಂತಹ ವ್ಯಕ್ತಿನ ಪ್ರೀತಿಸಿಬಿಟ್ಟೆನಾ? ಎಲ್ಲಿ ಹೋದ್ರು ಇವರು? ಸಾಕ್ಷಿ ಗೊಣಗುತ್ತಾ ನಿಂತಿದ್ದಳು. ಹಿಂದಿನಿಂದ ಇವಳನ್ನು ನೋಡುತ್ತಾ ನಗುತ್ತಾ ನಿಂತಿದ್ದ ಧಮಂತ್ ಜಾದೂಗಾರನೂ ಅಲ್ಲ, ಮಾಯಾಗಾರನೂ ಅಲ್ಲ. ಹಿಂದೆ ತಿರುಗಿದ್ದರೆ ಕಾಣುತ್ತಿದ್ದೆ. ಯಾವಾಗಲೂ ಹೀಗೆ ವಟವಟ ಎನ್ನದಿದ್ದರೆ ಸಮಾಧಾನ ಇಲ್ಲ ಅಲ್ವಾ ಎಂದು ಕಾರಿನ ಹಿಂಬದಿಯ ಡಿಕ್ಕಿ ತೆಗೆದು ಕುಳಿತುಕೊಂಡ ಕಾಲು ಇಳಿಬಿಟ್ಟು ಸಾಕ್ಷಿ ಇವನ ಎದುರು ಬಂದು ನಿಂತು ದುರುಗುಟ್ಟಿ ಕಿವಿ ಹಿಂಡಿದಳು. ಬಿಡೆ ಶೂರ್ಪನಕ್ಕಿ, ಇದು ಸರ್ಪ್ರೈಸಾ ಎನ್ನುತ್ತಾ ಪಕ್ಕದಲ್ಲಿ ಕುಳಿತು ಧಮಂತ್ ಹೆಗಲಿಗೆ ತಲೆ ಇಟ್ಟಳು. ಆ ದೇವರು ಮಗುವಿಗೇಕೆ ಮಗುವೆಂದು ನಿರ್ಧಾರ ಮಾಡಿದ್ದಾನೆ ಎನಿಸುತ್ತದೆ ಎಂದ ಸಾಕ್ಷಿಯ ಕಣ್ಣು ತುಂಬಿತ್ತು. ಸಂತೋಷದ ಗಳಿಕೆಯಲ್ಲಿ ಆ ಮಾತು ಬೇಡ ಸಾಕ್ಷಿ. ಆ ದೇವರು ಇದ್ದಾನೆ. ಅದಕ್ಕಿಂತ ಹೆಚ್ಚು ನನ್ನಮ್ಮ ಇದ್ದಾರೆ ನಿನ್ನ ಜೊತೆ. ಯಾಕೆಷ್ಟು ತಲೆ ಕೆಡಿಸಿಕೊಳ್ಳುವೆ ಎಂದು ಸಾಕ್ಷಿಳನ್ನು ಮಡಿಲಲ್ಲಿ ಮಲಗಿಸಿಕೊಂಡ ಧಮಂತ್. ದಡ್ಡೋ, ಅತ್ತೆ ಈ ಕುರಿತು ಏನೂ ಹೇಳುವುದಿಲ್ಲ. ಆದರೆ ಅವರಿಗೂ ಆಸೆ ಇರುತ್ತದೆ ಅಲ್ವಾ, ಮೊಮ್ಮಕ್ಕಳು ಬೇಕೆಂದು. ಅವರು ನನ್ನನ್ನು ಸಮಾಧಾನ ಮಾಡುವ ಮಾತುಗಳಲ್ಲೇ ಗೊತ್ತಾಗುತ್ತದೆ ಅವರು ನಮ್ಮ ಮಗುವಿನ ನಿರೀಕ್ಷೆಯಲ್ಲಿದ್ದರು ಎಂದು. ನಾನ್ಯಾಕೆ ಎಲ್ಲರಿಗೂ ನಿರಾಸೆ ಮಾಡ್ತೀನಿ? ನನ್ನ ಮದುವೆ ಸಮಯದಲ್ಲಿ ಎತ್ತವರಿಗೂ ನಿರಾಸೆ ಮಾಡಿದೆ. ನಿನ್ನ ಮದುವೆ ಆದೆ ಪ್ರೀತಿಸಿ. ಈಗ ಮತ್ತೊಂದು ರೀತಿಯಲ್ಲಿ ನಿರಾಸೆ. ಎಲ್ಲವೂ ನನ್ನಿಂದ. ಸಾಕ್ಷಿ, ಆಗೆಲ್ಲ ಅಂದುಕೊಳ್ಳಬೇಡ. ಅತ್ತೆ ಮಾವರಿಗೆ ನಾನೆಂದರೆ ಇಷ್ಟವಿಲ್ಲವೇನೋ. ಆದರೂ ಅಳಿಯ ಎಂಬ ಮಮತೆಗೆ ಕಡಿಮೆ ಇಲ್ಲ. ಅಳಿಯದ್ದನ್ನು ಮರೆತಿದ್ದಾರೆ ಅವರು ಕೂಡ, ನಾನು ಕೂಡ. ದಡ್ಡು, ಎಲ್ಲ ಸಂಕಟಗಳು ದೂರ ಆಯಿತು ಎನ್ನುವಷ್ಟಲ್ಲೇ ನನಗೆ ಈ ರೀತಿ ಆಯಿತು. ಆಕ್ಸಿಡೆಂಟ್ ಆಗಿ 1 ವರ್ಷ ಆಯಿತು. ದೇಹದ ನೋವು ಮರೆಯಾಯಿತು. ಈಗ ನಾನೊಬ್ಬಳು ವ್ಯರ್ಥ ಹೆಣ್ಣು ಎಂಬ ಕಹಿ ಸತ್ಯ ಪ್ರತಿಕ್ಷಣ ನೋಯಿಸುತ್ತಲೇ ಇದೆ. ಬಿಕ್ಕಳಿಸಿದಳು. ವರ್ಷದ ಹಿಂದೆ ಬೈಕ್ ರೈಡಿಂಗ್ ಮಾಡುವಾಗ ಬ್ರೇಕ್ ಹಿಡಿತಕ್ಕೆ ಸಿಗದೆ ಅಪಘಾತವಾಗಿತ್ತು. 100 kg ತೂಕದ ಆ ಬೈಕ್ ಇವಳ ಮೇಲೆ ಉರುಳಿ ಉರುಳಿ ಬಿದ್ದಿದ್ದರಿಂದ ಇವಳ ಉದರಕ್ಕೆ ಬಲವಾದ ಪೆಟ್ಟಾಗಿತ್ತು. ಸಾಕ್ಷಿಯ ಆಸ್ಪತ್ರೆ ಸೇರಿದ ಮೇಲೆ ಗೊತ್ತಾದ ವಿಚಾರ, ಹೊಟ್ಟೆಯಲ್ಲಿ 1 ತಿಂಗಳ ಮಗು ಸಮೇತ ಗರ್ಭಕೋಶವೇ ಹರಿದಿತ್ತು ಎಂಬುದು. ಗಮನಿಸದೆ ಸಾಕ್ಷಿ ತಪ್ಪು ಮಾಡಿದ್ದಳು. ಆ ಸಮಯದಲ್ಲಿ ಸಾಕ್ಷಿ ಪಟ್ಟ ನೋವು, ಸಂಕಟ ಯಾರಿಗೂ ಹೇಳಲಾಗದಷ್ಟು, ಯಾರೂ ಕೇಳಲಾಗದಷ್ಟು. ಧಮಂತ್ನ ತಾಯಿ ಸಾಕ್ಷಿಳನ್ನು ಸ್ವಂತ ಮಗಳಂತೆ ನೋಡಿಕೊಂಡಿದ್ದರು. ಪರಿಣಾಮವಾಗಿ ಸಾಕ್ಷಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗಿತ್ತು. ಆದರೆ ಯಾವಾಗಲೂ ಕಾಡುವ ಕಣ್ಮರೆಯಾದ ತಾಯ್ತನ ಹಾಗೂ ಸಾಕ್ಷಿ ಹೋದ ಕಡೆಯಲ್ಲೆಲ್ಲ ಕೇಳಿಬರುವ ಮಾತುಗಳನ್ನು ಕೇಳಿ ಸಹಿಸಲಾರದೆ ಕೊರಗುತ್ತಿದ್ದಳು. ಧಮಂತ್ ಎಷ್ಟೇ ಪ್ರಯತ್ನ ಪಟ್ಟರೂ ಜನರಾಡುವ ಮಾತುಗಳನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅದರಿಂದಾಗಿ ಧಮಂತ್ ಹೊಸದೊಂದು ಆಲೋಚನೆಯೊಂದಿಗೆ ಸಾಕ್ಷಿಳ ಹುಟ್ಟುಹಬ್ಬದಂದು ಮರೆಯಲಾಗದ ಉಡುಗೊರೆ ಕೊಡಲು ನಿರ್ಧರಿಸಿದ್ದ. ಸಾಕ್ಷಿ, ನಿದ್ದೆ ಬಂತಾ? ನಿದ್ರೆ ಹೇಗೆ ಮಾಡಲಿ? ಇವತ್ತು ನನ್ನ ಹುಟ್ಟಿದಬ್ಬ ಅಲ್ವಾ, ಸರ್ಪ್ರೈಸ್ ಬೇರೆ ಇದೆ. ಹೇಗೆ ನಿದ್ದೆ ಬರುತ್ತೆ ಎಂದಳು. ಧಮಂತ್ ನಸುನಕ್ಕು ಅವಳ ಕೆನ್ನೆ ಹಿಂಡಿದ. ಗಡಿಯಾರದ ಮುಳ್ಳು 12 ಗಂಟೆ ತೋರಿಸಿದಾಗ ಮಡಿಲಲ್ಲಿ ಮಲಗಿದ್ದ ಸಾಕ್ಷಿಳನ್ನು ಎಬ್ಬಿಸಿ ಶುಭಾಶಯ ತಿಳಿಸಿದ. ಯುವರ್ ಮೈ ಸ್ಟ್ರೆಂತ್ ದಡ್ಡು ಎಂದಳು ಸಾಕ್ಷಿ. ಸರಿ, ಇಷ್ಟು ದಿನ ನಿನ್ನನ್ನು ಪ್ರೀತಿಸಿದೆ. ಇನ್ನು ಈ ಪ್ರೀತಿಗೊಂದು ಅರ್ಥ ಕೊಡುವ ಸಮಯ. ಸಾಕ್ಷಿ, ಯಾವತ್ತೂ ನೀನು ಅಳಬಾರದು. ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಬಾ, ನಮ್ಮ ಬಾಳಿನ ಮೊದಲ ಪಯಣ ಈಗ ಶುರು ಮಾಡೋಣ ಎಂದು ಹೇಳಿ
ದಮಂತ್ ಕಾರಿನಲ್ಲಿ ಕುಳಿತ. ಇದೇನಾ ಸರ್ಪ್ರೈಸ್? ಇಷ್ಟು ದೂರ ಬರುವುದು, ವಿಶ್ ಮಾಡುವುದು. ನಗುತ್ತಾ ಸಾಕ್ಷಿ ಕಾರಲ್ಲಿ ಕುಳಿತಳು. ಸಾಕ್ಷಿ ನಿದ್ರೆಗೆ ಜಾರಿದಳು. ದಮಂತ್ ಕಾರು ಚಲಾಯಿಸಿದ. ಗಂಟೆ 6. ಸೋಂಬೇರಿ ಎದ್ದೇಳು, ಸಾಕ್ಷಿಳನ್ನು ಎಬ್ಬಿಸಿದ. ಮೈ ಮುರಿಯುತ್ತಾ ಕಣ್ಬಿಟ್ಟ ಹುಡುಗಿ ಎದುರು ನಿಂತಿದ್ದವರನ್ನು ನೋಡಿ ಓಡಿ ಹೋಗಿ ತಬ್ಬಿದಳು. ಅಮ್ಮ, ಅಪ್ಪ. ಸಾಕ್ಷಿ, ಹೇಗಿದ್ದೀಯಾ? ಸಾಕ್ಷಿಳ ತಾಯಿ ಮುದ್ದಾಡಿದರು. ಅದೇನು ಅಂತ ಪ್ರಶ್ನೆ ಕೇಳುತ್ತೀಯೇ? ಅಳಿಯಂದ್ರು ಇರುವಾಗ ಚೆನ್ನಾಗಿಯೇ ಇರುತ್ತಾಳೆ ಎಂದರು ಇವಳ ತಂದೆ. ದಮಂತ್ನನ್ನು ಪ್ರೀತಿಸುವ ವಿಚಾರವನ್ನು ಸಾಕ್ಷಿ ಮನೆಯಲ್ಲಿ ಹೇಳಿದಾಗ ಮೊದಲು ತಕರಾರು ಎತ್ತಿದ್ದೇ ಇವಳ ತಂದೆ. ಸಾಕ್ಷಿ ಕಷ್ಟದಲ್ಲಿದ್ದಾಗ ಅವಳನ್ನು ನೋಡಿಕೊಂಡ ರೀತಿಯನ್ನು ಕಣ್ಣಾರೆ ನೋಡಿ ದಮಂತ್ನಂತಹ ಹುಡುಗನನ್ನು ಸ್ವತಃ ನಾವೇ ಹುಡುಕಿದ್ದರೂ ಸಿಗುತ್ತಿರಲಿಲ್ಲ ಎಂದುಕೊಂಡು ಹಿಂದೆ ಆಡಿದ್ದ ಮಾತುಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದರು. ದಮಂತ್ ಮೇಲೆ ಗೌರವ, ಪ್ರೀತಿ, ಅಭಿಮಾನ ಹೆಚ್ಚಾಗಿತ್ತು. ಅಪ್ಪ, ಅಮ್ಮ, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಇವತ್ತು ನಿನ್ನ ಹುಟ್ಟಿದ ದಿನ ಅಲ್ವೇನೆ? ಹಾಗಾಗಿ ಅಳಿಯಂದ್ರು ಎಲ್ಲರನ್ನೂ ಒಟ್ಟು ಸೇರಿಸಿದ್ದಾರೆ. ನಿನ್ನ ಅತ್ತೆಯೂ ಇನ್ನೇನು ಬರ್ತಾರೆ. ಸಾಕ್ಷಿಳ ತಾಯಿ ಜಲಜಾರವರು ಹೇಳಿದರು. ಹೋ, ಇದಾ ವಿಚಾರ? ದಡ್ಡು, ಇದೇನ ನಿನ್ನ ಸರ್ಪ್ರೈಸ್? ಖುಷಿಯಲ್ಲಿ ಕುಣಿದಾಡಿದಳು ಸಾಕ್ಷಿ. ಸರಿ ಬನ್ನಿ ಎಲ್ಲರೂ, ಇಂದು ದಮಂತ್ ಕಾರಿನ ಬಳಿ ಹೊರಟ. ಸಾಕ್ಷಿ ತನ್ನ ತಂದೆ ತಾಯಿಯ ಜೊತೆ ಮಾತನಾಡುತ್ತಾ ಖುಷಿಯಲ್ಲಿದ್ದಳು. ಸಾಕ್ಷಿ ಮರಳಿ ಮಗುವಾಗಿದ್ದಳು. ದಮಂತ್ ಕಾರನ್ನು ಒಂದು ಆಶ್ರಮದ ಎದುರು ನಿಲ್ಲಿಸಿದ. ಎಲ್ಲರೂ ಕೆಳಗಿಳಿದರು. ಏನಪ್ಪ ದಮಂತ್, ದೇವಸ್ಥಾನಕ್ಕೆ ಎಂದು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ಜಲಜಾರವರ ಪ್ರಶ್ನೆ. ಅತ್ತೆ, ಇದು ಕೂಡ ದೇವಸ್ಥಾನನೇ ಅಲ್ವಾ? ನಗುಮುಖದಿಂದ ಉತ್ತರಿಸಿದ. ಸಾಕ್ಷಿ ಮೌನವಾಗಿ ಎದುರಿದ್ದ ಆಶ್ರಮವನ್ನು ನೋಡುತ್ತಾ ನಿಂತಳು. ದಮಂತ್ ಸಾಕ್ಷಿಳ ಕೈ ಹಿಡಿದು ಹೊಳ ಕರೆದುಕೊಂಡು ಹೊರಟ. ದಡ್ಡು, ಶ್. ಎದುರು ದಮಂತ್ ಅವರ ತಾಯಿ ನಿಂತಿದ್ದರು. ಸಾಕ್ಷಿಳನ್ನು ತಬ್ಬಿಕೊಂಡು ಅವಳಿಗೆ ಶುಭಾಶಯ ತಿಳಿಸಿದರು. ಇವರಿಬ್ಬರನ್ನು ನೋಡುತ್ತಿದ್ದ ಸಾಕ್ಷಿಳ ಎತ್ತವರು ಭಾವುಕರಾಗಿದ್ದರು. ಅತ್ತೆ, ನೀವು ಇಲ್ಲಿ? ನನಗೂ ನಿನಗೂ ಇದ್ದ ಕೊರತೆಗೆ ಅಂತ್ಯ ಇಂದು ಎಂದರು ದಮಂತ್ನ ತಾಯಿ. ಅವರ ಮಾತನ್ನು 2-3 ಬಾರಿ ಗಮನಿಸಿದಳು. ಸಾಕ್ಷಿಳ ಮನಸ್ಸಿಗೆ ತಕ್ಷಣ ಹೊಳೆಯಿತು, ಕಣ್ಣೀರು ಉಕ್ಕಿತು. ದಮಂತ್ನನ್ನು ಬಿಗಿಯಾಗಿ ಹಿಡಿದಳು. ದಡ್ಡು, ನಿಜಾನಾ? ಇದೇನಾ ಸರ್ಪ್ರೈಸ್? ನನಗೆ ಗೊತ್ತಾಯ್ತು ಎಂದಳು. ಸಾಕ್ಷಿ, ಇವತ್ತು 2 ಮಕ್ಕಳಿಗೆ ನಾವಿಬ್ಬರೂ ತಂದೆ ತಾಯಿ ಆಗುತ್ತಿದ್ದೀವಿ ಎಂದನು ದಮಂತ್. ಸಾಕ್ಷಿಳ ಖುಷಿಗೆ ಪಾರವೇ ಇರಲಿಲ್ಲ. ಎಲ್ಲರೂ ಆಶ್ರಮದ ಆಫೀಸ್ನ ಒಳ ಹೋದರು. ತಂದೆ ತಾಯಿ ಇಬ್ಬರು ಇಲ್ಲಿ ಬಂದು ಕುಳಿತುಕೊಳ್ಳಿ, ದತ್ತು ಸ್ವೀಕಾರಕ್ಕೆ ಸಹಿ ಮಾಡಬೇಕು ಎಂದರು ಸರೋಜಿನಿ ಅವರು, ಆಶ್ರಮದ ಮುಖ್ಯಸ್ಥರು. ಸಾಕ್ಷಿ ಹಾಗೂ ದಮಂತ್ ಕುಳಿತುಕೊಂಡರು. ಸಾಕ್ಷಿ ನಡುಗುತ್ತಲೇ ಸಹಿ ಮಾಡಿದಳು. ದಮಂತ್ನ ತಾಯಿ ಸಾಕ್ಷಿಳ ಮಡಲಿಗೆ ಅವಳ ಮಗುವನ್ನು ಕೂರಿಸಿದರು. 1 ವರ್ಷದ ಹೆಣ್ಣು ಮಗು ಕಿಲಕಿಲ ನಗುತ್ತಾ ಅವಳನ್ನು ತಬ್ಬಿತು. ಸಾಕ್ಷಿಳ ಮಮತೆಯ ಕಟ್ಟೆ ಹೊಡೆದು ಬಿಕ್ಕಳಿಸಿದಳು. ನನ್ನ ಮಗು, ನನ್ನ ಮಗು ಎನ್ನುತ್ತಾ ಮುತ್ತಿನ ಮಳೆಗೈದಳು. ಮತ್ತೊಂದು 6 ವರ್ಷದ ಚಿನಕುರುಳಿ ಗಂಡು ಮಗು ಎಲ್ಲರನ್ನೂ ತಳ್ಳಿಕೊಂಡು ಒಳಬಂದಿತು. ಇಲ್ಲಿ ಎಷ್ಟೊಂದು ಜನ ಇದ್ದೀರಲ್ಲ, ಇದರಲ್ಲಿ ನನ್ನ ಅಮ್ಮ ಯಾರು? ಸ್ವಲ್ಪ ನನಗೆ ಪರಿಚಯ ಮಾಡಿಕೊಡಿ ಎಂದಿತು. ಇವನ ಮಾತಿಗೆ ಎಲ್ಲರೂ ನಕ್ಕು ಸಾಕ್ಷಿಳ ಕಡೆಗೆ ತೋರಿಸಿದರು. ಅವಳ ಬಳಿಗೆ ಹೋದ ಹುಡುಗ, ಹೋ, ನೀವೇನ ನನ್ನ ಅಮ್ಮ? ಇಷ್ಟು ವರ್ಷ ಕಾಯುತ್ತಿದ್ದೆ, ನೀವು ಬಂದು ಕರೆದುಕೊಂಡು ಹೋಗ್ತೀರಾ ಎಂದು. ಯಾಕೆ ಬರಲಿಲ್ಲ? ಹೋ, ಇಷ್ಟು ವರ್ಷ ನನ್ನನ್ನೇ ಹುಡುಕುತ್ತಿದ್ರಾ? ಯಾಕೆ ಹೇಳ್ತಾ ಇದ್ದೀರಾ? ನಾನು ಸಿಕ್ಕಿದ್ನಲ್ಲ ಎಂದು ತಬ್ಬಿಕೊಂಡ. ಇವನ ಮುಗ್ಧ ಮಾತಿಗೆ ಏನು ಹೇಳಬೇಕೆಂದೇ ತಿಳಿಯದೆ ಸಾಕ್ಷಿ ಮೂಕಳಾಗಿದ್ದಳು. ಇವನು ಮಹಾನ್ ಘಾಟಿ ಹುಡುಗ. ಪ್ರತಿದಿನ ನಿನ್ನಮ್ಮ ಬರ್ತಾರೆ ಎಂದು ನಂಬಿಸಿ ಸಮಾಧಾನ ಮಾಡುತ್ತಿದ್ವಿ. ಅದಕ್ಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದರು ಸರೋಜಿನಿ ಅವರು. ಆಶ್ರಮದಿಂದ ಮನೆಗೆ ಹೊರಟರು. ಮನೆಗೆ ಮಗುವನ್ನು ಕರೆದುಕೊಂಡು ಬಂದ ಮಗ ಸೊಸೆಗೆ ದೃಷ್ಟಿ ತೆಗೆದು ಹೊಳಬರ ಮಾಡಿಕೊಂಡರು. ಸಾಕ್ಷಿ ತನ್ನ ಬಳಿ ಇರುವ 2 ಮಕ್ಕಳನ್ನು ಮುದ್ದಾಡಿ ಮಾತನಾಡಿಸುವುದರಲ್ಲೇ ಮುಳುಗಿ ಹೋಗಿದ್ದಳು. ಹೆಣ್ಣು ಮಗುವಿಗೆ ಖುಷಿ ಎಂದು ಗಂಡು ಮಗನಿಗೆ ಅಮರ್ ಎಂದು ಹೆಸರಿಟ್ಟರು ಸಾಕ್ಷಿಯೇ. ಅಮರ್ ಯಾವಾಗಲೂ ಅಮ್ಮ ಅಮ್ಮ ಎಂದು ಸಾಕ್ಷಿ ಹಿಂದೆ ಓಡಾಡುತ್ತಿದ್ದ. ನಿಜಕ್ಕೂ ಇವಳೇ ನನ್ನಮ್ಮ ಎಂದು ನಂಬಿಬಿಟ್ಟ. ಸಾಕ್ಷಿ, ಹೇಗಿತ್ತು ಸರ್ಪ್ರೈಸ್? ಇನ್ನು ಯಾರೂ ಕೂಡ ನಮಗೆ ಏನೂ ಹೇಳುವುದಿಲ್ಲ. ನೀನು ಯಾವಾಗಲೂ ಖುಷಿಯಾಗಿರಬೇಕು. 1 ಅಲ್ಲ 2 ಮಕ್ಕಳು ನಮಗೀಗ ಎಂದ ದಮಂತ್.
ದಡ್ಡು, 7 ಜನ್ಮಕ್ಕೂ ಮರೆಯಲಾಗದ ಉಡುಗೊರೆ ಕೊಟ್ಟೆ. ಯಾವ ಪ್ರೇಮಿಯೂ ಇಂತಹ ಉಡುಗೊರೆ ಕೊಟ್ಟಿರಲು ಸಾಧ್ಯವಿಲ್ಲ. ನಾ ಹುಟ್ಟಿದ ದಿನವೇ ನನಗೆ ಅಮ್ಮನ ಪದವಿ. ಇಷ್ಟು ದೊಡ್ಡ ಜವಾಬ್ದಾರಿಯುತ ಉಡುಗೊರೆ ಕೊಡುತ್ತೀಯಾ ಎಂದು ಊಹೆ ಕೂಡ ಮಾಡಿರಲಿಲ್ಲ ನಾನು. ದಿ ಬೆಸ್ಟ್ ಬರ್ತ್ಡೇ. ಐ ಲವ್ ಯು ದಡ್ಡು ಎಂದಳು ಸಾಕ್ಷಿ. ಏನು, ಇವತ್ತು ನಿಂದು ಬರ್ತ್ಡೇನಾ? ಮತ್ತೆ ನನಗೆ ಹೇಳಲೇ ಇಲ್ಲ? ಬಾ ಇಲ್ಲಿ ಎಂದು ಕರೆದ ಅಮರ್. ಸಾಕ್ಷಿ ಅವನನ್ನು ಎತ್ತಿಕೊಂಡಳು. ದಮಂತ್ ಖುಷಿಯನ್ನು ಎತ್ತಿಕೊಂಡ. ಹ್ಯಾಪಿ ಬರ್ಡೇ ಟು ಯು ಅಮ್ಮ ಎಂದು ಸಾಕ್ಷಿಳ ಕೆನ್ನೆಗೆ ಮುತ್ತಿಕ್ಕಿ ತಬ್ಬಿಕೊಂಡ. ಅಮ್ಮ, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ಆ ಆಶ್ರಮಕ್ಕೆ ಬಿಡಬೇಡ. ಅಲ್ಲಿ ನನಗೊಬ್ಬನಿಗೆ ಬೇಜಾರು ಎಂದ ಮುಗ್ಧವಾಗಿ. ನಾನ್ಯಾಕೆ ನಿನ್ನ ದೂರ ಮಾಡಿಕೊಳ್ಳಲಿ? ನೀನು ಎಂದೆಂದಿಗೂ ಈ ಅಮ್ಮನ ಬಳಿಯೇ ಇರಬೇಕು. ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದಳು. ಅಮರ್ ಸಾಕ್ಷಿಳ ಹೆಗಲ ಮೇಲೆಯೇ ತಲೆ ಇಟ್ಟು ಮಲಗಿದ್ದ. ಸಾಕ್ಷಿ ಅವನನ್ನು ಎತ್ತಿಕೊಂಡು ಹಾಗೆ ಕುಳಿತಳು. ದಮನ್ ಸಾಕ್ಷಿಳನ್ನು ನೋಡುತ್ತಲೇ ಇದ್ದ. ಅವಳ ಮನದಲ್ಲಿ ಕೂಡಿಟ್ಟಿದ್ದ ತಾಯ್ತನದ ಪ್ರೀತಿಯನ್ನು ಕಂಡು ಅವನ ಕಣ್ಣು ಒದ್ದೆಯಾದವು. ನಿಜಕ್ಕೂ ಸಾಕ್ಷಿ ತುಂಬ ಅದೃಷ್ಟವಂತಳು ಅಲ್ಲವೇ? ಇಂತಹ ಗಂಡಂದಿರೋ ಎಲ್ಲರಿಗೂ ಇದ್ದರೆ ಎಲ್ಲರೂ ಎಷ್ಟು ಸಂತೋಷವಾಗಿರುತ್ತಾರೆ ಅಲ್ವಾ? ಹೆಂಡತಿಯನ್ನು ಪ್ರೀತಿಸುವುದು ಮುಖ್ಯವಲ್ಲ, ಅವರನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.